ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಜೂನ್ 8ನೇ ತಾರೀಕಿಂದ 14ನೇ ತಾರೀಕು ತನಕ ವಾರ ಭವಿಷ್ಯ ನೋಡೋಣ. ಅದಕ್ಕೂ ಮುನ್ನ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಶುಕ್ರ ಗುರು ಯುತಿ ಆಗ್ತಾ ಇದೆ ಕರ್ಕ ರಾಶಿಯಲ್ಲಿ. ಉಚ್ಚ ಸ್ಥಿತಿಯಲ್ಲಿ ಗುರು ಜೊತೆಗೆ ಶುಕ್ರ ಯುತಿ ಆಗ್ತಾ ಇರೋದು ಒಂದು ವಿಶೇಷ. ಈ ವಾರದಲ್ಲಿ ಶುಭ ಕಾರ್ಯಗಳು ಹೆಚ್ಚು ನಾವು ನಿರೀಕ್ಷಿಸಬಹುದು. ಹಾಗೆಯೇ ನಮಗೆ ರಾಹು ಕುಂಭರಾಶಿ, ಕೇತು ಸಿಂಹರಾಶಿಯಲ್ಲಿ ಸಂಚಾರ, ಮೀನರಾಶಿಯಲ್ಲಿ ಶನಿ ಸಂಚಾರ, ಮೇಷರಾಶಿ ಸ್ವಸ್ಥಾನದಲ್ಲಿ ನಮಗೆ ಕುಜ ಸಂಚಾರ ಮಾಡ್ತಾ ಇದೆ, ಸೂರ್ಯ ವೃಷಭದಲ್ಲೂ ಹಾಗೂ ಬುಧ ಸ್ವಸ್ಥಾನವಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ವಾರದ ಗೋಚಾರ. ವಿಶೇಷತೆ ಏನು ಅಂದರೆ ಮತ್ತೆ ಗುರು ಶುಕ್ರರ ಯುತಿ. ಸೊ ಹಾಗಾಗಿ ಮತ್ತೆ ಚಂದ್ರ ನೋಡಿ ಮೀನರಾಶಿಯಲ್ಲಿ ಮತ್ತು ಮೇಷರಾಶಿಯಲ್ಲಿ ಈ ವಾರದಲ್ಲಿ ಗೋಚರಿಸ್ತಾ ಇದೆ. ಸೊ ಈ ವಾರದ ನಾವು ಗೋಚಾರ ತಿಳ್ಕೊಂಡ್ವಿ. ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಗೆ ಚಂದ್ರ ಅಷ್ಟಮ ಮತ್ತು ನವಮದಲ್ಲಿ ಸಂಚಾರ. ಹಾಗಾಗಿ ಈ ವಾರ ಸ್ವಲ್ಪ ಎಚ್ಚರಿಕೆ ಇದೆ. ವ್ಯವಹಾರತೆ ಸ್ವಲ್ಪ ಮನಸ್ಸನ್ನ ಉತ್ಸಾಹದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಚಂದ್ರ ಯಾವಾಗ ಶನಿ ಜೊತೆ ಸೇರುತ್ತೋ ಸ್ವಲ್ಪ ಸೋಂಬೇರಿತನ, ಸ್ವಲ್ಪ ನಿಮಗೆ ಜಡಸ್ಸು ಅಥವಾ ನಿಧಾನತೆ ಕೊಡಬಹುದು. ಹಾಗಾಗಿ ಚಂದ್ರನಿಗೆ ಪರಿಹಾರ ಬೇಕು. ಯಾಕಂದ್ರೆ 12ನೇ ಮನೆ ಅಧಿಪತಿಯಾಗಿ 8ರಲ್ಲಿರೋದ್ರಿಂದ ಆರೋಗ್ಯ ನೋಡ್ಕೋಬೇಕು. ಚಂದ್ರನಿಗೋಸ್ಕರ ಅಕ್ಕಿ ದಾನ ಮಾಡೋದಾಗಲಿ ಅಥವಾ ಶಿವನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದಾಗಲಿ ಅಥವಾ ಜಲಾಭಿಷೇಕ ಮಾಡಿಸೋದಾಗಲಿ ಅದರಿಂದ ನಿಮಗೆ ಚಂದ್ರ ಪರಿಹಾರ ಆಗುತ್ತೆ. ತಾಯಿ ಸೇವೆ ಮಾಡೋದ್ರಿಂದ ಕೂಡ ಚಂದ್ರ ಪರಿಹಾರ ಆಗುತ್ತೆ. ಜೊತೆಗೆ ನಿಮಗೆ ಅಷ್ಟಮ ಶನಿಗೆ ಪರಿಹಾರ ಬೇಕು. ಅಷ್ಟಮದಲ್ಲಿ ಶನಿ ಇದ್ದಾಗ ಎಳ್ಳೆಣ್ಣೆ ದೀಪ ಹನುಮಂತನ ದೇವಸ್ಥಾನದಲ್ಲೋ ಅಥವಾ ಶನೇಶ್ವರನ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಒಂದು 21 ಬಾರಿ ಹೇಳ್ಕೊಳ್ಳಿ. ಜೊತೆಗೆ ವೃದ್ಧರ ಸೇವೆ ಮಾಡೋದಾಗಲಿ ಅಥವಾ ಯಾರನ್ನ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಹಾರ್ಡ್ ವರ್ಕರು, ಅವ್ರಿಗೆ ಏನಾದರೂ ಸಹಾಯ ಮಾಡೋದ್ರಿಂದ ಕೂಡ ಶನಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಶನೇಶ್ವರನಿಗೆ ಪರಿಹಾರ ಆಗುತ್ತೆ. ಹಾಗೆ ನೋಡಿ, ನಮಗೆ ಭಾಗ್ಯದಲ್ಲಿ ಕುಜ ಸ್ವಸ್ಥಾನದಲ್ಲಿ ಸಂಚಾರ. ಸಿಂಹರಾಶಿಯವರಿಗೆ 4ನೇ ಮನೆ ಅಧಿಪತಿ 9ರಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಏನಾರ ಸಹಾಯಕ್ಕೆ ಬರ್ತಾರೆ, ಕುಟುಂಬದವರು ಸಹಾಯ ಸಿಗುತ್ತೆ. ಹಾಗೆ ಅಣ್ತಮ್ಮಂದು ಸಹಾಯ ಸಿಗುತ್ತೆ. ಭೂಮಿ ವಾಹನ ಖರೀದಿ ಮಾಡುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಖರ್ಚಾಗೋ ಚಾನ್ಸ್ ಇರುತ್ತೆ. ಕಾರಣ ಯಾಕೆ ಅಂತಂದ್ರೆ ಶುಕ್ರನು 12ನೇ ಮನೆ ಇರೋದ್ರಿಂದ ಗುರು ಜೊತೆ ಸೇರಿದೆ. ಹಾಗಾಗಿ ಇದೊಂದು ಅವಕಾಶಗಳು ಒದಗಿ ಬರುತ್ತೆ. ಅದಕ್ಕೆ ಖರ್ಚಾಗೋ ಸಾಧ್ಯತೆಗಳು ಕಾಣ್ತಾ ಇದೆ. ಜೊತೆಗೆ 12ನೇ ಮನೆ ಗುರು, ಅದಕ್ಕೆ ಪರಿಹಾರ ಬೇಕು. ಹಳದಿ ವಸ್ತ್ರನ ಗುರು ಸಮಾನರಿಗೆ ದಾನ ಕೊಡೋದಾಗಲಿ ಅಥವಾ ನೀವು ದಿನನಿತ್ಯ ಅಡುಗೆಗೆ ಅರಿಶಿಣ ಯೂಸ್ ಮಾಡೋದಾಗಲಿ ಅಥವಾ ಗುರುವಿಗೆ ಒಂದು ಶಾಂತಿ ಅಗತ್ಯ ಇಲ್ಲಿ ನಮಗೆ. ಅಥವಾ ಮಂತ್ರಗಳು ಹೇಳ್ಕೋಬೋದು. ಗುರುವೇ ಸರ್ವ ಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಗುರು ನಿಮಗೆ ತಕ್ಕ ಮಟ್ಟಿಗೆ ಶುಭದಾಯಕವಾಗಿ ರಿಸಲ್ಟ್ ಕೊಡುತ್ತೆ. ಇನ್ನು ನಿಮ್ಮ ರಾಶಿಯಲ್ಲಿಯೇ ಕೇತು ಸಂಚಾರ ಒಂದು ಡಿಟ್ಯಾಚ್ಮೆಂಟ್, ಒಂದು ವೈರಾಗ್ಯ ಸೃಷ್ಟಿ ಮಾಡುತ್ತೆ. ಅದಕ್ಕೋಸ್ಕರ ಕೇತುಗೆ ಪರಿಹಾರ ಬೇಕು. ಬೀದಿ ನಾಯಿಗೆ ಆಹಾರ ಕೊಡೋದು, ಗಣೇಶನ ಅರ್ಚನೆಗಳು ಮಾಡೋದು ಅಥವಾ ಗಣೇಶನಿಗೋಸ್ಕರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ಇದರಿಂದ ನಿಮಗೆ ತಕ್ಕ ಮಟ್ಟಿಗೆ ಒಂದು ಹೊಸ ಉತ್ಸಾಹ ಉಲ್ಲಾಸ ಮೇಂಟೈನ್ ಮಾಡೋಕ್ಕೆ ಒಂದು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಗೆ ವಿಶೇಷ ಫಲ ಏನಂದರೆ 11 ಲಾಭಸ್ಥಾನದಲ್ಲಿ ಶುಕ್ರ ಗುರು ಯುತಿ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಏನಾದರೂ ಒಂದು ಒಳ್ಳೆ ತೀರ್ಮಾನಗಳು ಶುಭದಾಯಕವಾಗಿರೋದು ಅಂದರೆ ನಿಮ್ಮ ಕಡೆಗೆ ಅನುಕೂಲಕರ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಸಪ್ತಮದಲ್ಲಿ ಚಂದ್ರ ಮತ್ತು ಶನಿ ಯುತಿ ಆಗ್ತದೆ. ಈ ವಾರದಲ್ಲಿ ವಾರಾಂತ್ಯದಲ್ಲಿ ಅಷ್ಟಮಕ್ಕೆ ಹೋಗುತ್ತೆ. ಸ್ವಲ್ಪ ಮಾನಸಿಕ ಒತ್ತಡಗಳು ಭಯ ಕಾಡಿದ್ರು, ಮಾನಸಿಕ ಒತ್ತಡ ಭಯಗಳು ಕಾಡಿದ್ರೂ ಕೂಡ ನಿಮಗೆ ರಿಸಲ್ಟ್ ಶುಭದಾಯಕವಾಗಿ ಮುಂಬರುವ ದಿನಗಳಲ್ಲಿ ಸಿಗುತ್ತೆ. ಅಷ್ಟಮದಲ್ಲಿ ಕುಜ ಸ್ವಸ್ಥಾನದಲ್ಲಿದೆ, ಆಕಸ್ಮಿಕ ಬದಲಾವಣೆ. ಸೊ ಹಾಗಾಗಿ ಆಕಸ್ಮಿಕ ಬದಲಾವಣೆ ಶುಭನ ಅಶುಭನ ಅಂತ ಕೇಳಿದ್ರೆ ಅದಕ್ಕೆ ನಿಮ್ಮ ದಶಾಭುಕ್ತಿಗಳನ್ನು ನೋಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ನೋಡಿ, 11ನೇ ಮನೆಗೆ ಗುರು ಶುಕ್ರರು ಸೇರಿದಕ್ಕೆ ಲಾಭ ಖಂಡಿತ ಹೆಚ್ಚಾಗುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಕೂಡ ನಿಮಗೆ ಪರಿಸರ ಚೆನ್ನಾಗಿದೆ. ಈಗ ಗುರು 11ರಲ್ಲಿದೆ, ಶುಕ್ರನ ಜೊತೆ ಸೇರಿದೆ. ವಧುವರ ಅನ್ವೇಷಣೆಗೆ ಅನುಕೂಲ ಆಗ್ಬೋದು, ಮದುವೆಗೆ, ಶುಭ ಕಾರ್ಯಗಳಿಗೆ, ಕೆಲಸ ಕಾರ್ಯಗಳಲ್ಲಿ ಅಚೀವ್ ಮಾಡೋಕ್ಕೆ. ಯಾಕೆ ನೋಡಿ, 10ನೇ ಮನೆ ಬುಧ ನಿಮ್ಮ ರಾಶಿ ಅಂದರೆ ಕನ್ಯಾ ರಾಶಿಯ ಅಧಿಪತಿ 10ನೇ ಮನೆಯಲ್ಲಿದೆ. ಭಾಗ್ಯದಲ್ಲಿ ಸೂರ್ಯ ಇದೆ. ಸೊ ಓವರಾಲ್ ಆಗಿ ತೊಗೊಂಡ್ರೆ ನಿಮಗೆ ಅನುಕೂಲ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ನಮಗೆ ಬೇಕಾಗಿರೋದು ರಾಹು 6ನೇ ಮನೆಯಲ್ಲಿ ಕೂಡ ನಿಮಗೆ ಎಫರ್ಟ್ ಹಾಕಕ್ಕೆ ಅಂದರೆ ಪ್ರಯತ್ನಗಳಲ್ಲಿ ಲಾಭ, ಶತ್ರುಗಳ ಮೇಲೆ ವಿಜಯ ಕೊಡ್ತಾ ಇದೆ. ಸಪ್ತಮದಲ್ಲಿ ಶನಿ ಕೂಡ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ. ಈಗ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ನಿಮ್ಮ ವಾತಾವರಣ ಪರಿಸರ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ.
ಈ ವಾರದಲ್ಲಿ ನಿಮಗೆ ಶುಭ ಕಾರ್ಯ ಹೆಚ್ಚಾಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ, ಒಳ್ಳೆಯದಾಗುತ್ತೆ. ತುಲಾರಾಶಿ ನೋಡಿ, ತುಲಾರಾಶಿಯವರಿಗೆ 6 ಮತ್ತು 7ರಲ್ಲಿ ಚಂದ್ರ ಸಂಚಾರ. ಹೊಸ ಉತ್ಸಾಹ ಉಲ್ಲಾಸ ಖಂಡಿತ ಸಿಗುತ್ತೆ. ಕಾರಣ ಏನಕ್ಕೆ ಅಂದರೆ ಕರ್ಮಾಧೀಪನಾಗಿ ಶನಿ ಕರ್ಮಕಾರಕನ ಜೊತೆನೇ ಇದೆ. ಕೆಲಸ ಕಾರ್ಯಗಳಲ್ಲಿ ಅವಕಾಶಗಳು ಚೆನ್ನಾಗಿ ಸಿಗುತ್ತೆ, ಆದರೆ ಒತ್ತಡನೂ ಹಾಗೆ ಇರುತ್ತೆ. ಶನಿ ಚಂದ್ರರ ಯುತಿ ಆದರೆ ಅಲ್ಲಿ ನಮಗೆ ಸ್ವಲ್ಪ ಒತ್ತಡ ಕೊಡುತ್ತೆ. ಇನ್ನು ಸಪ್ತಮದಲ್ಲಿ ನಿಮಗೆ ಕುಜ 2ನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿದೆ. ಹೆಣ್ಣು ಮಕ್ಕಳಿಗೆ ವಧುವರ ಅನ್ವೇಷಣೆಗೆ ಅನುಕೂಲ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಸ್ವಲ್ಪ ಕೋಪತಾಪ ಆಗುವ ಕಾರಣದಲ್ಲಿ ಪೂಜೆಗೆ ಪರಿಹಾರ ಅಗತ್ಯ. ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡೋದಾಗಲಿ, ಓಂ ಕಾರ್ತಿಕೇಯಾಯ ನಮಃ, ಓಂ ಷಣ್ಮುಗಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಒಂದು ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ತಕ್ಕ ಮಟ್ಟಿಗೆ ಕುಜ ಪರಿಹಾರ ಆಗುತ್ತೆ. ಇನ್ನು ನಮಗೆ ಅಷ್ಟಮದಲ್ಲಿ ಸೂರ್ಯ 11ನೇ ಮನೆ ಅಧಿಪತಿ, ಆಕಸ್ಮಿಕ ಬದಲಾವಣೆ. ನೋಡಿ, ತುಂಬ ಕೇಸ್ಗಳಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ. ಆಕಸ್ಮಿಕ ಬದಲಾವಣೆ ಅಂದರೆ ಒಳ್ಳೆಯದ ಕೆಟ್ಟದ? ನಮಗೆ 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಲಾಭಗಳೇ ಕೊಡುತ್ತೆ ಸೂರ್ಯ ಅಷ್ಟಮದಲ್ಲಿ. ಆದರೂ ಕೂಡ ನಮ್ಮ ದಶಾಭುಕ್ತಿಗಳು ಕೆಟ್ಟಿದ್ರೆ ಅದು ನಮಗೆ ದುಃಖ ಕೊಡುವಂಥ ಚಾನ್ಸ್ ಇರುತ್ತೆ. ಕುಟುಂಬದಲ್ಲಿ ಸೂರ್ಯ ಅಂದರೆ ತಂದೆ, ಸೂರ್ಯ ಅಂದರೆ ಕುಟುಂಬ, ಸೂರ್ಯ ಅಂದರೆ ಅಧಿಕಾರ, ಸೂರ್ಯ ಅಂದರೆ ಗೌರ್ಮೆಂಟು. ಸೊ ಇಂಥ ವಿಷಯಗಳಲ್ಲಿ ಒಳ್ಳೆಯದು ಕೊಡ್ಬೋದು. ನಮ್ಮ ದಶಾಭುಕ್ತಿ ಕೆಟ್ಟಿದ್ರೆ ಅಥವಾ ನಮ್ಮ ವೈಯಕ್ತಿಕ ಜಾತಕ ಕೆಟ್ಟಿದ್ರೆ ದುಃಖ ಕೂಡ ಕೊಡ್ಬೋದು. ಅದಕ್ಕೋಸ್ಕರ ನಾವು ಪರಿಹಾರ ಅದಕ್ಕೊಂದು ಸಪೋರ್ಟಿವ್ ಒಂದು ಶೀಲ್ಡ್ ಇಟ್ಕೊಳಕ್ಕೋಸ್ಕರ ಸೂರ್ಯಗೆ ಪರಿಹಾರ, ಗೋಧಿ ದಾನ ಮಾಡೋದಾಗಲಿ, ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋದ್ರಿಂದ, ತಂದೆ ಸೇವೆ ಮಾಡೋದ್ರಿಂದ ಇದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಂತರ ತುಲಾರಾಶಿಯವರಿಗೆ ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ಗುರು ಶುಕ್ರರ ಯುತಿ ಆಗ್ತಾ ಇದೆ. ಇಲ್ಲಿ ನೋಡಿ, 10ನೇ ಮನೆಯಲ್ಲಿ ಗುರು ಎಕ್ಸಾಲ್ಟೆಡ್ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಹೊಸ ಆಪರ್ಚುನಿಟಿ, ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ. ಶುಕ್ರನೂ ಬಂದು ಸೇರ್ಕೊಂತು. ಶುಕ್ರ ನಿಮಗೆ ರಾಶ್ಯಾದೀಪ, ಅಷ್ಟಮಾದೀಪ ಮತ್ತೆ 8 ಸೇರಿದಾಗ ಕೆಲಸದಲ್ಲಿ ಆಕಸ್ಮಿಕ ಬದಲಾವಣೆ ಒಳ್ಳೆಯದಕ್ಕೆ ಆಗ್ಬೋದು. ಯಾಕಂದರೆ ಗುರು ಕರ್ಮಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇದೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣುತ್ತೆ. ಓವರ್ ಆಲ್ ತೊಗೊಂಡ್ರೆ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕವಾಗಿದೆ, ಒಳ್ಳೆಯದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಇಷ್ಟು ಸ್ವಲ್ಪ ಒತ್ತಡ, ಆರೋಗ್ಯದಲ್ಲಿ ಸಮಸ್ಯೆ, ಹಣಕಾಸಿನಲ್ಲಿ ಒತ್ತಡಗಳು. ಬಟ್ ಈಗ ಗುರು ಭಾಗ್ಯಕ್ಕೆ ಬಂತು, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಿದೆ ಹಾಗೂ ಶನೈಶ್ಚರನ ಮೇಲೂ ದೃಷ್ಟಿ ಬಿದ್ದಿದೆ. ಹಾಗಾಗಿ ಇನ್ನು ಮೇಲೆ ಚಟುವಟಿಕೆ ಚೆನ್ನಾಗಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಅದ್ರ ಜೊತೆಗೆ ರಾಶ್ಯಾಧಿಪನೇ 6ನೇ ಮನೆ ಸ್ವಸ್ಥಾನದಲ್ಲಿರೋದ್ರಿಂದ ಅಧಿಕಾರ ಸಿಗೋ ಭಾಗ್ಯ ಇದೆ ವೃಶ್ಚಿಕ ರಾಶಿಯವರಿಗೆ. ಜೊತೆಗೆ ನಿಮಗೆ ಶತ್ರುಗಳ ಮೇಲೆ ವಿಜಯ, ಭೂಮಿ ವಾಹನಗಳಿಂದ ಲಾಭ. ಬಟ್ ನೀವು ನೋಡ್ಕೋಬೇಕಾದ್ರೆ ಏನಂದರೆ ಪಂಚಮದಲ್ಲಿ ಶನಿ ಇದ್ರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಅಥವಾ ನಿಧಾನ, ಹೈಯರ್ ಎಜುಕೇಷನಲ್ಲಿ ನಿಧಾನ, ಈ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಆಮೇಲೆ 4ನೇ ಮನೆ ರಾಹು ಇದ್ದರೆ ಸ್ವಲ್ಪ ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ಬೋದು, ವಾಹನಕ್ಕೋಸ್ಕರ ಖರ್ಚು ಜಾಸ್ತಿ ಆಗ್ಬೋದು, ವಾಹನ ಖರೀದಿನೂ ಮಾಡ್ಬೋದು. ನೋಡಿ, ವೃಶ್ಚಿಕ ರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಶುಕ್ರನು ಜೊತೆ ಸೇರ್ಬೋದು. ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ, ವಧುವರ ಅನ್ವೇಷಣೆಗೆ ಅನುಕೂಲ ಆಗುತ್ತೆ. ಸೊ ಗಂಡು ಮಕ್ಕಳಿಗೆ ವಧುವರ ಅನ್ವೇಷಣೆಯಲ್ಲಿ ಮತ್ತು ಶುಭ ಕಾರ್ಯಗಳಿಗೆ ಅನುಕೂಲ ಹೆಚ್ಚಾಗಿ ಕಾಣುತ್ತೆ. ಇನ್ನು ಚಂದ್ರ ತಗೊಂಡಾಗ ಪಂಚಮದಲ್ಲಿ ಶನಿ ಚಂದ್ರ ಯುತಿ, ಮಕ್ಕಳ ವಿಚಾರದಲ್ಲಿ ಮತ್ತೆ ಒತ್ತಡಗಳು ಬರ್ಬೋದು. ಹೊಸ ಉತ್ಸಾಹ ನಿಮ್ಮ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಇರುತ್ತೆ. ಬಟ್ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ, ಮಾತಾಡಿಸಿ, ಟೈಮ್ ಕೊಡಿ ಮಕ್ಕಳಿಗೋಸ್ಕರ. ನಂತರ ಚಂದ್ರ ಕುಜಿನ ಜೊತೆ ಯುತಿ ಆಗುತ್ತೆ. ಹಾಗಾಗಿ ನಿಮಗೆ ಕರ್ಮಾದೀಪನು ಚಂದ್ರ ಆಗಿರೋದ್ರಿಂದ 6ನೇ ಮನೆಯಲ್ಲಿ ಕುಜಿನ ಜೊತೆ ಯುತಿ ಆಗಿರೋದ್ರಿಂದ ಕೆಲಸದಲ್ಲೂ ಕೂಡ ಒಂದು ಹೊಸ ಆಪರ್ಚುನಿಟಿ ಸಿಗುತ್ತೆ, ನಿಮಗೆ ಅವಕಾಶಗಳು ಹೆಚ್ಚಾಗಿರುತ್ತೆ. ಓವರ್ ಆಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಗೆ ಈ ವಾರ ಚೆನ್ನಾಗಿದೆ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.